ಪ್ರಶ್ನಾಶಾಸ್ತ್ರದಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ ಒಂದು ವಿಚಾರ. ಈಗ ನಮಗೆ ಬೆಳಕು ಇವಾಗ ಭೂಮಿ ಮೇಲೆ ಬೀಳ್ತಕ್ಕಂಥದ್ದು, ನಾವು ನೋಡ್ತಕ್ಕಂಥದ್ದು 8 ನಿಮಿಷದ ಹಳೆಯ ಬೆಳಕು, ಅಂದರೆ 8 ನಿಮಿಷ ಹಳೆಯದು, ಅಂದರೆ ಇಟ್ ಈಸ್ ಓಲ್ಡ್. ಹಾಗೆ ಭೂಮಿ ಮೇಲೆ ನಡೀತಕ್ಕಂಥ ಪ್ರತಿಯೊಬ್ಬ ಮನುಷ್ಯನ ಜೀವನ ಮುಂದೆ ಏನು ನಡೆಯುತ್ತೆ ಅಂತ ಸ್ವಲ್ಪ ಅಡ್ವಾನ್ಸ್, ನಾವು ಯಾವಾಗಲೂ ಹಿಂದೆ ಇದ್ದೀವಿ, ಕಾಲಮಾನದಲ್ಲಿ ನಾವು ಮುಂದೆ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ವಿ ಆರ್ ಮಚ್ ಬಿಹೈಂಡ್ ದಿ ಟೈಮ್ ಕ್ರಿಯೇಷನ್. ಇದು ಸ್ವಲ್ಪ ಕಾಂಪ್ಲೆಕ್ಸ್ ಅನ್ನಿಸ್ಬೋದು, ನಿಮಗೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಬಟ್ ಎಲ್ಲ ನೀವು ಅಸ್ಟ್ರಾನಮರ್ಸ್ ತೊಗೊಳ್ಳಿ, ಅವರು ಅದೇ ಹೇಳ್ತಾರೆ. ನಾವು ಟೈಮ್ಗೆ ಅಹೆಡ್ ಇಲ್ಲ, ಟೈಮ್ಗೆ ಬಿಹೈಂಡ್ ಇದ್ದೀವಿ. ಅದನ್ನು ತಿಳ್ಕೊಂಡಿರ್ತಕ್ಕಂಥದ್ದು ಲೈಟಿಂದ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಇವತ್ತೇನು ನಾವು ರಾತ್ರಿ ಹೊತ್ತು ಆಕಾಶದಲ್ಲಿ ನಕ್ಷತ್ರದ ಬೆಳಕನ್ನು ನೋಡ್ತೀವಿ, ಆ ನಕ್ಷತ್ರದ ಬೆಳಕು ಇವತ್ತು ನಮ್ಮ ಕಣ್ಣಿಂದ ನೋಡ್ತಾ ಇರೋದು ಕನಿಷ್ಠ ಪಕ್ಷ 5 ರಿಂದ 10 ವರ್ಷ ಹಳೆಯ ಬೆಳಕು, ಭಾಳಷ್ಟು ವರ್ಷಗಳ ಹಿಂದೆ ಹೊರಟಿರ್ತಕ್ಕಂಥ ಒಂದು ಬೆಳಕು. ಸೊ ಇವತ್ತು ನೋಡ್ತಾ ಇರ್ತಕ್ಕಂಥ ಬೆಳಕು ಹಳೆದಾದರೆ, ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಮುಂದೆ ಬರ್ತಕ್ಕಂಥ ಕಾರ್ಯಗಳು ಹಳೆದೇ ಆಗಿರುತ್ತೆ. ಅದು ಇವಾಗ ನಾವು ಅನುಭವಿಸ್ತಾ ಇರ್ತೀವಿ. ಆ ಕಾರಣದಿಂದನೇ ಜ್ಯೋತಿಷ್ಯ ಅನ್ನೋದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸಬ್ಜೆಕ್ಟು. ಜ್ಯೋತಿಷ್ಯ ಬಂದಿರೋದೇ ಏನೇನು ನಡೆಯುತ್ತೆ ಅಂತ ಇವತ್ತೇ ನೋಡ್ಕೊಂಡಿದ್ರೆ ಅದು ಮುಂದಿಂದ ನಡೀತಕ್ಕಂಥದ್ದು ಬರೆದಿಟ್ಟಿದೆ ಅಂತಂದರೆ ಮುಂದಿಂದು ಆಗೋಗಿದೆ, ನಾವು ನೆಕ್ಸ್ಟ್ ಅನುಭವಿಸ್ತಾ ಇದ್ದೀವಿ ಅಂತ ಒಂದು ಕಾಂಟೆಕ್ಸ್ಟಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಪ್ರಸ್ತುತ ಅಡುಗೆ ಮಾಡ್ತಕ್ಕಂಥದ್ದು ಸ್ಟಾರ್ಟ್ ಮಾಡ್ತಕ್ಕಂಥದ್ದು 2 ಗಂಟೆ ಹಿಂದೆ ಆದರೂ ಕೂಡ ಅಲ್ಲಿ ಸ್ಟಾರ್ಟ್ ಆಗಿದೆ. ನಮಗೆ ಫೈನಲ್ಲಾಗಿ ಎಲ್ಲ ಮುಗಿದು ತಂದಿಟ್ಟು ಸ್ವಲ್ಪ ಆರಾದ ಮೇಲೆ ನಾವು ತಿನ್ನೋಷ್ಟಕ್ಕೆ, ನಾವು ಊಟ ಮಾಡೋ ಟೈಮಲ್ಲಿ ನಮ್ಗೆ ಗೊತ್ತಿರುತ್ತೆ ಆ ಟೈಮಲ್ಲಿ ಉಪ್ಪು ಹಾಕಿರಲ್ಲ, ಉಪ್ಪು ಮರ್ತಿದ್ರು, ಇವಾಗ ನಾವು ಟೇಸ್ಟ್ ಮಾಡಿದಾಗ ಉಪ್ಪಿಲ್ಲ. ಸೊ ಆ ಪ್ರೋಸೆಸ್ಸಲ್ಲೇ ಗೊತ್ತಿರುತ್ತೆ. ಅಂದರೆ ಆವಾಗ ತೋರಿಸಿರ್ತಕ್ಕಂಥ ವಿಚಾರದಲ್ಲೇ ಮುಂದೆ ಬರುವ ವಿಚಾರವನ್ನು ನಾವು ಇಲ್ಲಿ ಹೇಳ್ತಾ ಇದ್ದೀವಿ. ಈ ಸಿಂಪಲ್ ಎಕ್ಸಾಂಪಲ್ನ ನೀವು ಅರ್ಥ ಮಾಡಿಕೊಂಡ್ರೆ ಜ್ಯೋತಿಷ್ಯ ಹೇಗೆ ಕೆಲಸ ಮಾಡುತ್ತೆ, ಮುಂದೆ ಬರ್ತಕ್ಕಂಥ ವಿಚಾರಗಳನ್ನ ಮುಂಚಿತವಾಗೇ ತಿಳಿಸ್ತಕ್ಕಂಥದ್ದು. ಆದರೆ ಆ ಮುಂದೆ ಆಗ್ತಕ್ಕಂಥ ವಿಚಾರಗಳು ಆಲ್ರೆಡಿ ಆಗೋಗಿರುತ್ತೆ. ನಾವು ಟೈಮಲ್ಲಿ ಸ್ವಲ್ಪ ಸ್ಲೋ, ಲ್ಯಾಗ್ ಬಿಹೈಂಡ್, ನಾವು ಟೈಮ್ ಒಳಗಡೆ ಹೋಗ್ತಾ ಇದ್ದೀವಿ. ಅದಕ್ಕೆ ತುಂಬ ಜನ ಋಷಿಮುನಿಗಳಿಗೆ ಮುಂದೆ ಬರ್ತಕ್ಕಂಥ ಸಾವು ಎದುರಾಗುತ್ತೆ. ನನಗೆ ಸಾವು ಕಾಣಿಸ್ತಾ ಇದೆ, ನಾನು ಇನ್ನೊಂದು 7-8 ದಿವಸ ಅಷ್ಟೇ, ಇಂಥ ಟೈಮಲ್ಲಿ ಇಂಥ ಸಮಯದಲ್ಲಿ ನಾನು ಇರಲ್ಲ ಅಂತ ಮುಂಚಿತವಾಗಿ ಹೇಳ್ತಕ್ಕಂಥದ್ದು ಈ ಒಂದು ನಿದರ್ಶನದಲ್ಲೇ. ಅಂದರೆ ನಾವಿನ್ನೂ ಟೈಮಲ್ಲಿ ಮೂವ್ ಆಗ್ತಾ ಇರ್ತೀವಿ, ಡೆಸ್ಟಿನೇಷನ್ ಮುಗ್ದಿರಲ್ಲ. ಸೊ ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಜ್ಯೋತಿಷ್ಯ ಈಸ್ ಟೈಮ್ ಕಾನ್ಸೆಪ್ಟ್ ಆಫ್ ಅಹೆಡ್ ಎಕ್ಸ್ಪೀರಿಯನ್ಸಿಂಗ್ ಡಿಲೇಡ್, ಅಹೆಡ್ ಆ್ಯಂಡ್ ಡಿಲೇಡ್ ಎಕ್ಸ್ಪೀರಿಯನ್ಸ್. ಸೊ ಅದಕ್ಕೆ ಜ್ಯೋತಿಷ್ಯ ಯಾಕೆ ಕಲಿಬೇಕು ಅಂತಂದರೆ, ಸಣ್ಣ ರಂಧ್ರ ಇದೆ ಚೇಂಜ್ ಮಾಡ್ಕೊಳ್ಳೋಕ್ಕೆ. ಇಲ್ಲಿರೋಂಗೆ ಆಗೋದು, ಅದೇ ಸ್ಥಳದಲ್ಲೇ ಇರಬೇಕು, ಆದರೆ 2 ವಿಚಾರದಲ್ಲಿ ನಮಗೆ ಬದಲಾಯಿಸ್ಬೋದು.